ಕನ್ನಡ ಯಾರು ಬಳಸ್ತಾನೆ ಇರಲಿಲ್ಲ ಎಲ್ಲ, ಯಾಕಂದ್ರೆ ನಮ್ಮ ಹತ್ರ ಕನ್ನಡ ಟೈಪ್ ರೈಟರ್ ಇಲ್ಲ, ಹಾಗಾಗಿ ನಮಗೆ ಕನ್ನಡ ಟೈಪಿಂಗ್ ಗೊತ್ತಿಲ್ಲ, ನಾವು ಇಂಗ್ಲೀಷಲ್ಲೇ ಟೈಪ್ ಮಾಡ್ತೀವಿ ಅಂತ. ತೇಜಸ್ವಿಯವರ ಅಭಿಪ್ರಾಯ ಅದು ಒಂಥರ ನಿಜವಾದ ಅಭಿಪ್ರಾಯ ಕೂಡ. ಅವರು ಹೇಳೋದು, ನಾವು ನಮ್ಮ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಕನ್ನಡವನ್ನು ಇಂಗ್ಲೀಷ್ ರೀತಿಯಲ್ಲೇ ಬಳಸಲು ಸಾಧ್ಯ ಆಗದಿದ್ದರೆ ಮುಂದೆ ಕೆಲವು ದಶಕಗಳ ಬಳಿಕ ಕನ್ನಡ ಕೂಡ ಸಂಸ್ಕೃತದಂತೆ ಮೃತ ಭಾಷೆ ಆಗುತ್ತೆ ಅಂತ. ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ತೇಜಸ್ವಿಯವರು ಕನ್ನಡದಲ್ಲಿ MA ಮಾಡಿದರೂ ಕೂಡ ಅವರಿಗೆ ತಂತ್ರಜ್ಞಾನದಲ್ಲಿ ಮತ್ತು ವಿಜ್ಞಾನದಲ್ಲಿ ತುಂಬ ಆಸಕ್ತಿ ಇತ್ತು. ಆಸಕ್ತಿ ಇದ್ದ ವಿಷಯಗಳನ್ನು ಅವರು ಚೆನ್ನಾಗಿ ಕಲಿತ್ಕೊಳ್ತಾ ಇದ್ದರು, ಓದಿ ಕಲಿತ್ಕೊಳ್ತಾ ಇದ್ದರು. ಉದಾಹರಣೆಗೆ ಕಂಪ್ಯೂಟರ್ ಭಾರತಕ್ಕೆ ಬಂದ ಹೊಸ ವರ್ಷಗಳು. ಅದರ ಹಿಂದೆ ಏನಾಗಿತ್ತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಟೈಪ್ ರೈಟರ್ಸ್, ಇಂಗ್ಲೀಷ್ ಟೈಪ್ ರೈಟರ್ಸ್ ಲಭ್ಯ ಇದ್ದವು. ಹಾಗಾಗಿ ಆಫೀಸುಗಳಲ್ಲೆಲ್ಲ ಇಂಗ್ಲೀಷ್ ಟೈಪ್ ಮಾಡ್ತಾಯಿದ್ರು, ಅಫಿಷಿಯಲ್ ಲೆಟರ್ಸ್ ಎಲ್ಲ. ಅದಾದ ಬಳಿಕ ಕನ್ನಡ ಹಾಗಾಗಿ ಕನ್ನಡ ಯಾರು ಬಳಸ್ತಾನೆ ಇರಲಿಲ್ಲ ಆಫೀಸಲ್ಲಿ, ಕನ್ನಡ ಯಾರು ಬಳಸ್ತಾನೆ ಇರಲಿಲ್ಲ ಎಲ್ಲ, ಯಾಕಂದ್ರೆ ನಮ್ಮ ಹತ್ರ ಕನ್ನಡ ಟೈಪ್ ರೈಟರ್ ಇಲ್ಲ, ಹಾಗಾಗಿ ನಮಗೆ ಕನ್ನಡ ಟೈಪಿಂಗ್ ಗೊತ್ತಿಲ್ಲ, ನಾವು ಇಂಗ್ಲೀಷಲ್ಲೇ ಟೈಪ್ ಮಾಡ್ತೀವಿ ಅಂತ. ತೇಜಸ್ವಿಯವರ ಅಭಿಪ್ರಾಯ ಅದು ಒಂಥರ ನಿಜವಾದ ಅಭಿಪ್ರಾಯ ಕೂಡ. ಅವರು ಹೇಳೋದು, ನಾವು ನಮ್ಮ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಕನ್ನಡವನ್ನು ಇಂಗ್ಲೀಷ್ ರೀತಿಯಲ್ಲೇ ಬಳಸಲು ಸಾಧ್ಯ ಆಗದಿದ್ದರೆ ಮುಂದೆ ಕೆಲವು ದಶಕಗಳ ಬಳಿಕ ಕನ್ನಡ ಕೂಡ ಸಂಸ್ಕೃತದಂತೆ ಮೃತ ಭಾಷೆ ಆಗುತ್ತೆ ಅಂತ. ನಿಮಗೆಲ್ಲ ಗೊತ್ತಿರುವಂತೆ ಸಂಸ್ಕೃತ ತುಂಬ ಸಮೃದ್ಧವಾದ ಭಾಷೆ ಅದು. ಅದರ ಪದ ಸಂಪತ್ತು ತುಂಬ ಚೆನ್ನಾಗಿದೆ, ವ್ಯಾಕರಣ ಕೂಡ ಅದೇ ರೀತಿ ಒಂಥರ 99.9% ಪರಿಶುದ್ಧವಾದಂಥ ಭಾಷೆ ಅಂತ ಹೇಳ್ತಾರೆ ಅದನ್ನು. ಆ ಭಾಷೆ ಮೃತ ಭಾಷೆ ಆಗಿದೆ. ಅದೇ ರೀತಿ ನಮ್ಮ ಕನ್ನಡ ಭಾಷೆ ಕೂಡ ತುಂಬ ಅತ್ಯುತ್ತಮವಾದಂಥ ಭಾಷೆ, ಶಬ್ದ ಸಂಪತ್ತೆಲ್ಲ ಇದೆ. ಆದರೆ ಈ ಟೈಪ್ ರೈಟರ್ಸ್ ಬಂದಾಗ ಎಲ್ಲ ಇಂಗ್ಲೀಷ್ ಟೈಪ್ ರೈಟರ್ಸ್ ಮಾತ್ರ ಲಭ್ಯ ಇದ್ದು, ಕನ್ನಡ ಟೈಪ್ ರೈಟರ್ಸೇ ಇರಲಿಲ್ಲ. ಹಾಗಾಗಿ ಎಲ್ಲ ಕಡೆ ವಿಧಾನಸೌಧದಲ್ಲಾಗಲಿ ಎಲ್ಲ ಕಡೆ ಆಗಲಿ ಇಂಗ್ಲೀಷನ್ನು ಮಾತ್ರ ಉಪಯೋಗಿಸ್ತಾ ಇದ್ದರು. ಹಾಗಾಗಿ ಕನ್ನಡ ಸ್ವಲ್ಪ ಹಿಂದೆ ಉಳೀತದು. ಅದೇ ರೀತಿ ನೋಡಿ, ಮುಂದೆ ಕಂಪ್ಯೂಟರ್ ಬಂತಲ್ಲ, ಕಂಪ್ಯೂಟರ್ ಬಂದಾಗ ಏನಾಯ್ತು ಅಂತಂದರೆ, ಹಾಗಾದರೆ ಇಂಗ್ಲೀಷ್ ಮಾತ್ರ ಬಳಸೋಕ್ಕೆ ಸಾಧ್ಯ ಆಗ್ತಿತ್ತು, ಕನ್ನಡ ಬಳಸೋಕ್ಕೆ ಆಗ್ತಿರಲಿಲ್ಲ. ಆಗಲೂ ಕೂಡ ಅದೇ ರೀತಿ ಬಂತು, ಎಲ್ಲ ಆಫೀಸುಗಳಲ್ಲಿ ಕಂಪ್ಯೂಟರ್ಗಳಿದ್ದು, ಆದರೆ ಅಲ್ಲಿ ಕನ್ನಡ ಅಕ್ಷರ ಇರಲಿಲ್ಲ, ಬರೀ ಇಂಗ್ಲೀಷ್ ಅಕ್ಷರ. ಕೇಳಿದರೆ ನೀವು ಯಾಕೆ ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತಂದರೆ ನಾವು ಟೈಪ್ ಮಾಡೋಕ್ಕೆ ಆಗಲ್ಲ, ಕಂಪ್ಯೂಟ್ರಲ್ಲಿ ಕನ್ನಡ ಬಳಸೋಕ್ಕೆ ಆಗಲ್ಲ ಅಂತ. ಇದು ತೇಜಸ್ವಿಯವರಿಗೆ ತುಂಬ ವ್ಯಥೆ ಉಂಟು ಮಾಡುತ್ತೆ. ನಾವು ಈ ಥರ ಮಾಡಿದರೆ ನಮ್ಮಂಥ ಸಾಹಿತ್ಯ ಸಮ್ಮೇಳನ ಏನು ಮಾಡಿದರೂ ಕನ್ನಡವನ್ನು ಉಳಿಸಲು ನಮಗೆ ಸಾಧ್ಯ ಆಗಲ್ಲ. ನಾವು ನಮ್ಮ ಎಲ್ಲ ಬಳಕೆಗಳಲ್ಲೂ ಇಂಗ್ಲೀಷ್ನಂತೆ ನಾವು ಕನ್ನಡವನ್ನು ಮಾಡೋಕ್ಕೆ ಸಾಧ್ಯ ಆಗದಿದ್ದರೆ ನಮ್ಮ ಕನ್ನಡ ನಿಜವಾಗಿಯೂ ಮೃತ ಭಾಷೆ ಆಗುತ್ತೆ ಅಂತೇಳಿ ನಾವು ಏನಾದರೂ ಮಾಡಬೇಕು ಅಂತ ಹೇಳಿ ತೇಜಸ್ವಿಯವರು ಕೆಲವರು ರಾಜಕೀಯ ಸ್ನೇಹಿತರನ್ನು ಮತ್ತು ಕೆಲವು ವಿಶ್ವವಿದ್ಯಾಲಯಗಳ ಪರಿಚಯಗಳ ಪ್ರಾಧ್ಯಾಪಕರನ್ನೆಲ್ಲ ಭೇಟಿಯಾದರು. ಅಂಥ ಕಾಲದಲ್ಲಿ ಡಾಕ್ಟರ್ ವಿವೇಕ್ ರೈ ಅಂತ ಅವರು ಕನ್ನಡ ಯೂನಿವರ್ಸಿಟಿ ಹಂಪಿಯ ಕುಲಪತಿಗಳಾಗಿದ್ದರು. ಅವರಿಗೂ ಕೂಡ ಈ ರೀತಿ ಹೇಳಿದರು, ನಾವು ಕನ್ನಡವನ್ನು ಇಂಗ್ಲೀಷ್ನಂತೆ ಬಳಸೋಕ್ಕಾಗದಿದ್ದರೆ ಕಂಪ್ಯೂಟರ್ನಲ್ಲಿ ಆಗ ಕನ್ನಡ ಇನ್ನು ಕೆಲವು ದಶಕಗಳು ಮೃತ ಭಾಷೆ ಆಗುತ್ತೆ, ನೀವೇನಾದರೂ ಮಾಡಬೇಕು ಅಂತ. ಆಗ ಅದು ಹೌದು ಅಂತ ಅನಿಸ್ತು ಅವರಿಗೆ, ಡಾಕ್ಟರ್ ವಿವೇಕ ರೈ ಅವರಿಗೆ ಕೂಡ. ಆಗ ಅವರು ಒಂದು ಸಮಿತಿಯನ್ನು ಮಾಡಿದರು. ಆ ಸಮಿತಿಯಲ್ಲಿ ತೇಜಸ್ವಿಯವರಿದ್ದರು, ನಾನಿದ್ದೆ, ಆಮೇಲೆ ಅನೇಕ ಮಂದಿ ಇದ್ದರು. ಹಾಸನದ ಇಬ್ಬರು ಯುವಕರಿದ್ದರು, ಆನಂದ್ ಮತ್ತು ಮಂಜಾಚಾರಿ ಅಂತ ಅವರೆಲ್ಲ ಇದ್ದರು. ಅವರೆಲ್ಲ ಸೇರಿ ಆಮೇಲೆ ಒಂದು ತಂತ್ರಾಂಶ, ಕುವೆಂಪು ಕನ್ನಡ ತಂತ್ರಾಂಶ ಅಂತ ಹಂಪಿ ವಿಶ್ವವಿದ್ಯಾನಿಲಯದವರು ಮಾಡಿದರು. ಕುವೆಂಪು ಕನ್ನಡ ತಂತ್ರಾಂಶ ಅಂತ. ಅದು ಕೂಡ ಯುನಿಕೋಡಲ್ಲಿ, ಯಾಕಂದರೆ ಯುನಿಕೋಡ್ ತಂತ್ರಾಂಶವನ್ನು ಬಳಸಿದರೆ ನೀವು ಯಾರು ಬೇಕಾದರೂ ಅದನ್ನು ಓದೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಮೊದಲು ಯುನಿಕೋಡ್ ತಂತ್ರಾಂಶ ಇರಲಿಲ್ಲ,
ಕನ್ನಡ ಬಳಸ್ತಾ ಇದ್ದರು. ಬಟ್ ಒಂದೊಂದು ಕಂಪನಿಯವರು ಒಂದೊಂದು ರೀತಿಯಲ್ಲಿ ತಂತ್ರಾಂಶ ಇತ್ತು ಅವ್ರದ್ದು. ಹಾಗಾಗಿ ಒಂದು ಕಂಪನಿಯವರು ಮಾಡಿದ ಕನ್ನಡವನ್ನು ಇನ್ನೊಂದು ಓದೋಕ್ಕಾಗ್ತಿರ್ಲಿಲ್ಲ. ಅದು ಯುನಿಕೋಡ್ ಆದರೆ ಎಲ್ಲರೂ ಯಾವ ಕಂಪ್ನಿಯವರು ಮಾಡಿದರೂ ಕೂಡ ಅದನ್ನು ಓದೋಕ್ಕಾಗುವ. ಈಗ ಇರುವಂಥದ್ದು ಯುನಿಕೋಡ್ ಸಂಪ್ರದಾಯ ಕನ್ನಡಕ್ಕೆ. ಅದಾದರೆ ಎಲ್ಲಿ ಯಾವ ಕಂಪ್ಯೂಟರ್ ಉಪಯೋಗಿಸಿದ್ರು ಕೂಡ ನೀವು ಅದನ್ನು ಓದೋಕ್ಕಾಗತ್ತೆ ಅಂತ. ಹಾಗೆ ಆ ಥರದ ಅಕ್ಷರ ವಿನ್ಯಾಸ ಮಾಡಬೇಕು ಅಂತ ತೇಜಸ್ವಿಯವರಿಗಿದ್ದದ್ದು. ಅದಕ್ಕೆ ವಿವೇಕರವರು ಕೂಡ ಅದಕ್ಕೆ ಒಪ್ಪಿದರು. ಹಾಗಾಗಿ ಅಲ್ಲಿ ಕುವೆಂಪು ತಂತ್ರಾಂಶ ಅಂತ ಒಂದು 12 ಜಾತಿಯ ಕನ್ನಡ ಅಕ್ಷರಗಳನ್ನು, ಹೊಸ ಅಕ್ಷರಗಳನ್ನು ಅಲ್ಲಿಯ ತಂತ್ರಾಂಶ ಗೊತ್ತಿರೋರು ಅದನ್ನು ಮಾಡೋಕ್ಕೆ ಇದರಿಂದ ಸಾಧ್ಯ ಆಯಿತು. ಅದನ್ನು ನಾವು ಎಲ್ಲ ಮಾಡಿದ ಮೇಲೆ ಅದನ್ನು ನಾವು ಹಂಪಿ ಯೂನಿವರ್ಸಿಟಿ ಕೊಟ್ವಿ. ನೋಡಿ, ಇದರಲ್ಲಿ 12 ರೀತಿಯ ಕನ್ನಡದ ಅಕ್ಷರಗಳೆಲ್ಲ ಇದೆ. ಇದನ್ನು ನೀವು ಉಪಯೋಗಿಸ್ಕೊಳ್ಬೋದು. ಅದು ಅಲ್ಲದೆ ಅದರಲ್ಲಿ ಕೆಲವೆಲ್ಲ ಒಂದು ವಿಧಾನದಿಂದ ಇನ್ನೊಂದು ವಿಧಾನಕ್ಕೆ ಪರಿವರ್ತನೆ ಮಾಡೋ ಪರಿವರ್ತಕಗಳನ್ನು ಕೂಡ ಆಗ ನಾವು ಮಾಡಿದ್ದೀವಿ ಅದರಲ್ಲಿ. ಅಂದರೆ ಒಂದು ಕಂಪ್ನಿಯವರು ಒಂದು ರೀತಿಯಲ್ಲಿ ಮಾಡಿದರೆ ಅದನ್ನು ಬೇರೆ ಇದಕ್ಕೆ ಹೇಗೆ ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದನ್ನು ಕೂಡ ಆಗ ಅಲ್ಲಿ ನಾವು ಮಾಡೋಕ್ಕೆ ಸಾಧ್ಯ ಆಯಿತು. ಹಾಗಾಗಿ 12 ರೀತಿಯ ಕನ್ನಡದ ಅಕ್ಷರ ವಿನ್ಯಾಸ ಯುನಿಕೋಡಲ್ಲಿ ಮಾಡೋಕ್ಕೆ ಸಾಧ್ಯ ಆಯಿತು. ಅದು ಬಳಕೆಗೂ ಕೂಡ ಅದು ಬಂತು. ಈಗ ಏನಾಗಿದೆ ಅಂದರೆ ಅದರಿಂದಾಗಿ ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ಕಂಪನಿಗಳು ಅವರದ್ದೇ ಆದಂಥ ಈ ಯುನಿಕೋಡ್ ವ್ಯವಸ್ಥೆಯನ್ನು ಮಾಡಿಕೊಂಡಿರೋದ್ರಿಂದ ನಾವು ಇದನ್ನು ಉಪಯೋಗಿಸ್ಬೋದು. ಇದು ಈಗ ನುಡಿ ಉಪಯೋಗಿಸ್ಬೋದು ಅಥವಾ ಬೇರೆ ಅಕ್ಷರ ವಿನ್ಯಾಸಗಳನ್ನು ಕೂಡ ಸಾಧ್ಯ ಆಗುತ್ತೆ, ಬಳಸೋಕ್ಕೆ ಸಾಧ್ಯ ಆಗುತ್ತೆ. ಇದರಿಂದಾಗಿ ನಾವೀಗ ಇಂಗ್ಲೀಷನ್ನು ಹೇಗೆ ಬಳಸ್ಬೋದು ಅದೇ ರೀತಿ ಕನ್ನಡವನ್ನು ಕೂಡ ಬಳಸೋಕ್ಕೆ ಆಗುತ್ತೆ ಅಂತ ಇದರ ಕುರಿತಾಗಿ ತೇಜಸ್ವಿಯವರು ಒಂದು ಕನಸಾಗಿತ್ತದು. ಒಂಥರ ಈ ಕನ್ನಡದಲ್ಲಿ ಕಂಪ್ಯೂಟರ್ನಲ್ಲಿ ಕನ್ನಡವನ್ನು ನಾವು ಸಮರ್ಥವಾಗಿ ಬಳಸಬೇಕು ಅನ್ನೋದು ಇತ್ತು. ಆ ಥರ ಒಂದು ಅದರ ಕುರಿತಾಗಿ ತೇಜಸ್ವಿಯವರು ತುಂಬ ಕೆಲಸ ಮಾಡಿದರು. ಕನ್ನಡ ಯೂನಿವರ್ಸಿಟಿಯವರು ಅದಾದ ಬಳಿಕನೂ ಕೂಡ ಆ ಬಳಿಕ ಬಂದಂಥ ಕುಲಪತಿಗಳು ಕೂಡ ಅದಕ್ಕೆ ತುಂಬ ಸಹಾಯ ಮಾಡಿದರು. ಅದಾದ ಬಳಿಕ ಕನ್ನಡ ಭವನದಲ್ಲೂ ಕೂಡ ಅದೇ ರೀತಿಯ ಕೆಲಸ ಆಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಲ್ಲಿ ಕೂಡ ಚಂದ್ರಶೇಖರ್ ಕಂಬಾರ್ ಅವರು ಇದ್ದರು. ಅವರ ಕಾಲದಲ್ಲೂ ಕೂಡ ಇನ್ನು ಅನೇಕ ರೀತಿಯ ಕನ್ನಡ ತಂತ್ರಾಂಶಗಳ ಅಭಿವೃದ್ಧಿ ಆಯಿತು. ಅದರಲ್ಲಿ ಕುವೆಂಪು ತಂತ್ರಾಂಶ ಅಲ್ಲದೆ ತೇಜಸ್ವಿ ತಂತ್ರಾಂಶ ಅಂತ ಕೂಡ ಆಯಿತು. ಕೆಲವು ಕನ್ನಡದ ಪ್ರಸಿದ್ಧ ಸಾಹಿತಿಗಳ ಹೆಸರನ್ನು ಕೂಡ ಅದರಲ್ಲಿ ಕೊಟ್ಟಿದ್ದರು. ಇದು ಇವರ ಹೆಸರನ್ನು, ಇದು ನರಸಿಂಹಮೂರ್ತಿಯವರ, ಇದು ಬೀಚಿಯವರ ಹೆಸರಿಂದು, ಇದು DVG ಅವರ ಹೆಸರಿನ ತಂತ್ರಾಂಶ, ಹಾಗೆಲ್ಲ ಆ ಥರ ಮಾಡಿತ್ತು. ಅದು ತುಂಬ ತೇಜಸ್ವಿಯವರಿಗೂ ನಮಗೆಲ್ಲರಿಗೂ ತುಂಬ ಸಂತೋಷ ಕೊಟ್ಟ ವಿಷಯ. ಅವರು ತಂತ್ರಜ್ಞಾನವನ್ನು ಓದಿಲ್ಲದೆ ಇದ್ದರೂ ಅವರಿಗೆ ಎಷ್ಟು ಸಾಮರ್ಥ್ಯ ಅಂತಂದರೆ, ನನಗೆ ಜ್ಞಾಪಕ ಇದೆ, ನಾವು ಮತ್ತು ತಾರಣಿ ಮದುವೆ ಆದ ಹೊಸದರಲ್ಲಿ ಒಂದು ಹಳೆ ಕಾರಿತ್ತಲ್ಲಿ. ಅದು ಕುವೆಂಪು ಅವರು ಅದಕ್ಕಿಂತ ಹಿಂದೆ ಕುಲಪತಿಗಳಾಗಿದ್ದರು. ಆದರೆ ಕುಲಪತಿಗಳಾಗ ಕಾರ್ ಇರಲಿಲ್ಲ. ಕುವೆಂಪು ಅವರದ್ದೇ ಸ್ವಂತ ಕಾರಲ್ಲಿ ಕುವೆಂಪು ಅವರು ಯೂನಿವರ್ಸಿಟಿಗೆ ಓಡಾಡ್ತಾ ಇದ್ದರು. ಆಗ ಒಂದು ಕಾರ್ ಇತ್ತು. ಅದು ಏನು ಕಾರು? ಸ್ಟ್ಯಾಂಡರ್ಡಾ ಏನದು? ಸ್ಟುಡಿಬೇಕರ್. ಅದು ಇಂಗ್ಲೆಂಡ್ನದ ಸ್ಟುಡಿಬೇಕರ್ ಅಂತ ಕಾರು. ಅದು ತುಂಬ ದೊಡ್ಡ ಆಕಾರದಂಥ ಕಾರು. ಅದರಲ್ಲಿ ಮದುವೆ ಆದ ಬಳಿಕ ನಾವು ಹೊಸದರಲ್ಲಿ ನಾನು ತಾರಣೆಯಲ್ಲಿ ಅಲ್ಲಿಗೆ ನಮ್ಮ ಊರು ದಕ್ಷಿಣ ಕನ್ನಡದ ಸುಳ್ಯ ಅಂತ ನೀವು ಕೇಳಿರ್ಬೋದೇನೋ. ನಾವು ಅಲ್ಲಿ ಊರು ನಮ್ಮ ಹಳ್ಳಿ ಇದ್ದದ್ದು. ಅಲ್ಲಿಂದ ಇನ್ನು ಒಳಗಡೆ ಹೋಗಬೇಕು, ಚೊಕ್ಕಾಡಿ ಅಂತ ಒಂದು ಹಳ್ಳಿ ಇದು. ಅಲ್ಲಿಗೆ ನಾವು ಈ ಕಾರಲ್ಲೆಲ್ಲ ಹೋಗಿದ್ವಿ. ಆದರೆ ಅದು ಒಂಥರ ಆ ಕಾರು ತೊಂದರೆ ಕೊಡ್ತಾಯಿತ್ತು, ಆಗಾಗ ತೊಂದರೆ ಕೊಡ್ತಾಯಿತ್ತು. ಅದು ತುಂಬ ಅದನ್ನು ಸರ್ವಿಸ್ ಮಾಡುವವರು ಕೊಟ್ಟರೆ ಅವ್ರಿಗೂ ಅದನ್ನು ರಿಪೇರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಾದ ಬಳಿಕ ಅದನ್ನೇ ತೇಜಸ್ವಿಯವರು ಅದನ್ನೆಲ್ಲ ಅವರಿಗೆ ಪಾಂಡಿತ್ಯ ಇತ್ತಂದರೆ, ಪ್ರಾವೀಣ್ಯ ಇತ್ತಂದರೆ, ಅವರು ಈ ಜೀಪ್ ಇತ್ತಲ್ಲ, ಜೀಪನ್ನೆಲ್ಲ ಏನು ಇದಾದರೂ ಅವರೇ ಎಲ್ಲ ಅದನ್ನು ಸರಿ ಮಾಡ್ತಾಯಿದ್ರು. ಅವರು ಜೀಪ್ ಇಟ್ಕೊಂಡಿದ್ರು ಮೊದಲು, ಅದನ್ನೆಲ್ಲ ಸರಿ ಮಾಡ್ತಾಯಿದ್ರು. ಅದೇ ರೀತಿ ಅವರು ಈ ಕಾರನ್ನು ಕೂಡ ಅದನ್ನೆಲ್ಲ ಪರೀಕ್ಷೆ ಮಾಡಿ, ಇದು ಇದರಲ್ಲಿ ಅಂತ, ಇದರಿಂದಾಗಿ ಇಲ್ಲಿ ಕಾರು ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ಅದು ಇಂಗ್ಲೆಂಡ್ ಹವಾಮಾನಕ್ಕೆ ಆ ಥರ ಮಾಡಿದ್ದಾರೆ, ಈ ಒಂದು ಪಾರ್ಟ್ ಇದೆಲ್ಲ ಇದು ಇಲ್ಲಿ ಬೇಕಾಗಲ್ಲ, ನಮ್ಮ ಹವಾಮಾನ ಆ ಥರ ಅಷ್ಟು ತಂಪಾಗಿ ಇಲ್ಲ, ಇಲ್ಲಿ ಸೆಕೆ ಇರುತ್ತೆ ಅಂಥೇಳಿ ಒಂದು ಪಾರ್ಟನ್ನು ತೆಗಿತಾರೆ. ಆ ಪಾರ್ಟ್ ತೆಗೆದ ಮೇಲೆ ಆ ಕಾರು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿತು. ಹೀಗೆ ನೋಡಿ, ಅವರು ಒಂಥರ ಕನ್ನಡ MA ಆದರೂ ಕೂಡ ಅವರು ಜೀಪನ್ನು ಹೇಗೆ ಸರಿ ಮಾಡಬೇಕು ಅಂತ ಗೊತ್ತಿತ್ತು.
ಈ ಸ್ಟುಡಿಬೇಕರ್ ಕಾರನ್ನು ಕೂಡ ಅವರು ಸರಿ ಮಾಡ್ತಾಯಿದ್ರು. ಹಾಗೆ ಅವ್ರಿಗೆ ಒಂಥರ ಬಹುಮುಖವಾದಂಥ ಒಂದು ಸಾಮರ್ಥ್ಯ ಇತ್ತು. ನೀವು ಯಾವುದೇ ಕೆಲಸ ಅದನ್ನು ಬಹುಮುಖ ನೋಡಿ, ಅದಕ್ಕೆ ನೋಡಿ ಅವರು ಕ್ಯಾಮ್ರಾದಲ್ಲೂ ಅತ್ಯುತ್ತಮ ಚಿತ್ರಗಳನ್ನೆಲ್ಲ ತೆಗೆದಿದ್ದಾರೆ. ನಾವು ತುಂಬ ಒಳ್ಳೆಯ ಚಿತ್ರಗಳನ್ನೆಲ್ಲ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಕವನಗಳನ್ನು ಬರೆದಿದ್ದಾರೆ, ಆಮೇಲೆ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ, ಆಮೇಲೆ ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಆ ರೀತಿ ಒಂಥರ ಬಹುಮುಖವಾದಂಥ ಪ್ರತಿಭೆ ಇದ್ದಂಥ ವ್ಯಕ್ತಿ ಪೂರ್ಣಚಂದ್ರ ತೇಜಸ್ವಿಯವರು.